ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಇವತ್ತು ಯಾರ್ಯಾರ ಒಂದು ಮಾರ್ಕ್ಸ್ ಕಾರ್ಡಿನಲ್ಲಿ ಅಂದರೆ ನೀವು ರಿಸಲ್ಟನ್ನು ನೋಡಿದಾಗ NC ಅಂತ ಏನಾದರೂ ಬಂದಿದ್ರೆ ನಾಟ್ ಕ್ಲಿಯರ್ಡ್ ಅಂತ ಅರ್ಥ. NC ಅಂತ ಬಂದರೆ ಅದನ್ನು ಈ ವರ್ಷ ಫೇಲ್ ಅಂತ ತೋರಿಸ್ತಾ ಇಲ್ಲ, ನಾಟ್ ಕ್ಲಿಯರ್ಡ್ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಫೇಲ್. ಅಂದರೆ ಯು ಹ್ಯಾವ್ ಟು ರೈಟ್ ದಟ್ ಪೇಪರ್ ಒನ್ಸ್ ಅಗೇನ್ ಅಂತ ಅರ್ಥ. ಓಕೆ, ಸೊ ಗೊತ್ತಿರಲಿ. ಸೊ ಇದರ ಜೊತೆಗೆ ಇವತ್ತು ಫೈನಲ್ ಒಂದು ಈ ಪರೀಕ್ಷೆ 2 ಅಂದರೆ ಸೆಕೆಂಡ್ ಎನ್ಯುವಲ್ ಎಕ್ಸಾಮಿನ ಫೈನಲ್ ಟೈಮ್ ಟೇಬಲನ್ನು ಕೂಡ ಇವತ್ತೇ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಸೊ 29th ಸೊ 16ನೇ ತಾರೀಕುವರೆಗೆ ನಿಮಗೆ ಎಕ್ಸಾಮಿನೇಷನ್ ನಡೀತದೆ. ಯಾರ್ಯಾರ್ದು ಫೇಲ್ ಆಗಿದೆ, ಫೇಲ್ ಆದವರು ಅಂತ ಅಲ್ಲ, ನೀವೇನಾದರೂ ಇಂಪ್ರೂವ್ಮೆಂಟ್ಗೆ ಎಕ್ಸಾಮಿನೇಷನ್ ಕಟ್ಟಿದವರು ಕೂಡ 29ನೇ ತಾರೀಕಿನಿಂದ 16ನೇ ತಾರೀಕುವರೆಗೆ ಎಕ್ಸಾಮಿನೇಷನ್ ನಿಮಗೆ ನಡೆಯುವಂಥದ್ದು. ನಾವಿಲ್ಲಿ ಸೈನ್ಸ್ ಬಗ್ಗೆ ನೋಡಿದಾಗ ಕನ್ನಡ ನೋಡಿ 29th ಇದೆ. ಸೊ ಭೌತಶಾಸ್ತ್ರ ಫಿಸಿಕ್ಸ್ 30th ಇದೆ. 1ನೇ ತಾರೀಕು ಯಾವುದೂ ಇಲ್ಲ, 2ನೇ ತಾರೀಕು ಇಂಗ್ಲೀಷ್ ಇದೆ. ಸೊ ಅದಾದಮೇಲೆ ಕೆಮಿಸ್ಟ್ರಿ 4ನೇ ತಾರೀಕಿಗೆ ಇರುವಂಥದ್ದು. ಅದಾದಮೇಲೆ 5ರಿಂದ 8ನೇ ತಾರೀಕು ತನಕ ಎಕ್ಸಾಮ್ ಇರೋದಿಲ್ಲ, ಯಾಕಂತಂದರೆ ನೀಟ್ ಎಕ್ಸಾಮಿನೇಷನ್ ಮಿಡಲ್ ಬಂದಿರೋದಕ್ಕೆ ಎಕ್ಸಾಮ್ ಇಲ್ಲ. ಆದರೆ 4ನೇ ತಾರೀಕು ಶನಿವಾರ ಕೆಮಿಸ್ಟ್ರಿ ಬರೆದುಬಿಟ್ಟು ನೀವು ಸಂಡೇ ನೀಟ್ ಎಕ್ಸಾಮಿನೇಷನ್ ಬರೀಬೇಕಾಗ್ತದೆ. ಅದಕ್ಕೆ ನಾನು ಹೇಳೋದೇನೆಂದರೆ ಈ ಒಂದು ಮಾರ್ಕ್ಸ್ ಇಂಪ್ರೂವ್ಮೆಂಟಿಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಿ ಅಥವಾ ಮಾಡ್ತಾ ಇರಿ, ಸೊ ಸ್ವಲ್ಪ ಯೋಚನೆ ಮಾಡಿಕೊಂಡು ಮಾಡಿ. ಯಾರು ಮಾಡಬೇಕು ಯಾರು ಮಾಡಬಾರ್ದು ಅನ್ನೋದನ್ನು ನಾನು ಡೀಟೇಲ್ ಆಗಿ ಹೇಳ್ತೀನಿ. ಸೊ ಅದನ್ನು ನೋಡಿಕೊಂಡು ಅಪ್ಲೈ ಮಾಡೋದಿದ್ರೆ ಮಾತ್ರ ಮಾಡಿ. ಸುಮ್ಮನೆ ನಾನು ಮಾರ್ಕ್ಸ್ ಜಾಸ್ತಿ ಮಾಡ್ಕೋತೀನಿ ಅಂತ ಹಾಕಿದರೆ 5ನೇ ತಾರೀಕು ನೀಟ್ ಎಕ್ಸಾಮ್ ಇರ್ತದೆ, 4ನೇ ತಾರೀಕು ಹೆಂಗೆ ನೀವು ಕೆಮಿಸ್ಟ್ರಿ ಬರೀತೀರಿ? ಹೌದಾ? ಅಂದರೆ ನೀಟ್ ಎಕ್ಸಾಮಿನೇಷನ್ ನೀವು ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇದ್ದರೆ ಸೊ ನಿಮ್ಮ ಕೆಮಿಸ್ಟ್ರಿ ಎಕ್ಸಾಮು ಸರಿ ಆಗೋದಿಲ್ಲ, ನೀಟ್ ಎಕ್ಸಾಮು ಸರಿ ಆಗೋದಿಲ್ಲ. ಅದಾದಮೇಲೆ ಮ್ಯಾಥಮೆಟಿಕ್ಸ್ 9ನೇ ತಾರೀಕಿದೆ, ಬಯಾಲಜಿ 11ನೇ ತಾರೀಕು ಇರುವಂಥದ್ದು, ಅದಾದಮೇಲೆ ಹಿಂದಿ 15ನೇ ತಾರೀಕು ಇರುವಂಥದ್ದು. ಈ ರೀತಿಯಾಗಿ ಅದಾದಮೇಲೆ ಸಂಸ್ಕೃತ 16ನೇ ತಾರೀಕು ತನಕ ನಿಮಗೆ ಎಕ್ಸಾಮಿನೇಷನ್ ಇರುವಂಥದ್ದು. ಇದು ಸೆಕೆಂಡ್ PUC ಸಪ್ಲಿಮೆಂಟ್ರಿ. ಇದಕ್ಕೆ ಸಪ್ಲಿಮೆಂಟ್ರಿ ಅಂತ ಹೇಳೋದಿಲ್ಲ, ಎಕ್ಸಾಮ್ 2 ಫೈನಲ್ ಟೈಮ್ ಟೇಬಲ್. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.